ಕೊಡುವಂತ ಒಂದು ರೇವಣ್ಣ ಸೀಟ್ ಇದೆ ಸೀಟ್ ಇದೆ ಖಾಲಿ. ಮಂಜು ನೀವು ಹಿಂದೆ ಕೊಡು. ಅಧ್ಯಕ್ಷರೇ, ಬೆಂಗಳೂರು ಇಡೀ ರಾಜ್ಯಕ್ಕೆ ಒಂದು 60-65% ಆದಾಯ ಕೊಡುವಂಥದ್ದು. ಇವತ್ತು ಅಂತ ಆದಾಯ ಕೊಡುವಂತ ಕರೆಯುವಂತ ಹಸುವಿಗೆ ಇವತ್ತು ಮೇವಿಲ್ದಂಗೆ ಮಾಡಕ್ ಬಿಟ್ಟಿದ್ದಾರೆ. ಅಭಿವೃದ್ಧಿ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ 2.5-3 ವರ್ಷದಿಂದ ಹೇಳ್ತಾನೆ ಇದ್ದಾರೆ. ಇಲ್ಲಿ ಬ್ರ್ಯಾಂಡ್ ಇಲ್ಲ. ಬ್ರ್ಯಾಂಡ್ ಹೋಗ್ಬಿಟ್ಟು ಕಸದ ರಾಶಿಯ ಬ್ರ್ಯಾಂಡ್ ಆಗಿದೆ ಇದು. ಇವತ್ತು ಹಳ್ಳ ಬಿದ್ದಿರೋ ರಸ್ತೆಗಳ ಬ್ರ್ಯಾಂಡ್ ಆಗಿದೆ, ಟ್ರಾಫಿಕ್ ಜಾಮ್ ಬ್ರ್ಯಾಂಡ್ ಆಗಿದೆ, ಈ ಖಾತಾಗೆ ಅಲೆದಾಡುವ ಬ್ರ್ಯಾಂಡ್ ಆಗಿದೆ, ಅನುದಾನವಿಲ್ಲದೆ ಬ್ರ್ಯಾಂಡ್ ಆಗಿದೆ. ಈ ತರ ಬ್ರ್ಯಾಂಡ್ ಆಗಿ ಇರುವಂತದ್ದು ಒಂದೇ ಒಂದು ಘಟನೆ ಹೇಳಿ ನಿಲ್ಸ್ಬಿಡ್ತೀನಿ ನಾನು. ಅಲ್ಲಿಗೆ ಜಾಸ್ತಿ ಮಾಡಲ್ಲ. ಈ ಕೆಂಪೇಗೌಡರು ಕಟ್ಟಿದಂಥದ್ದು 5 ಭಾಗ ಮಾಡಿ ಒಂದು ಘಟನೆ, ಸಣ್ಣ ಘಟನೆ ಹೇಳ್ತೀನಿ. ಒಬ್ರು ಫಾರಿನ್ ಇಂದ ಇಂಡಿಯಾಗೆ ಬರ್ತಾರೆ ಒಬ್ರು ಡಾಕ್ಟರ್. ಏನು ಅಂತ ಹೇಳಿದ್ರೆ, ನಾನು ಇಂಡಿಯಾದಲ್ಲಿ ಒಂದು ಸೇವೆ ಮಾಡಬೇಕು ಅಂತೇಳಿ ಅವ್ರಿಗೆ ಹೇಳಿ ಸರ್. ರೇವಣ್ಣ, ಮಂಜು, ಒಂದು ನಿಮಿಷ ಆಚೆ ಓಡೋ ಪ್ಲೀಸ್. ಇಂಡಿಯಾಗೆ ಬರ್ತಾರೆ ಸೇವೆ ಮಾಡಬೇಕು ಅಂತ. ಪತ್ರಿಕೆಯಲ್ಲೂ ಬಂದಿದೆ, ಎಲ್ಲಾ ಪತ್ರಿಕೆಯಲ್ಲೂ ಬಂದಿದೆ. ಒಂದು ಆಪರೇಷನ್ ಇರ್ತದೆ ಮಣಿಪಾಲಲ್ಲಿ. ಅಲ್ಲೇನಾಗ್ತದೆ, ಟ್ರಾಫಿಕ್ ಜಾಮ್ ಆಗೋಗ್ಬಿಡುತ್ತೆ. ಟ್ರಾಫಿಕ್ ಜಾಮ್ ಆದಾಗ ಮನುಷ್ಯ 4 ಕಿಲೋಮೀಟರ್ ದೂರದಲ್ಲಿ ಕಾರ್ ನಿಲ್ಸ್ಬಿಟ್ಟು ಓಡ್ಕೊಂಡು ಬಂದಿದ್ದಾನೆ, ನಡ್ಕೊಂಡಲ್ಲ, ಓಡ್ಕೊಂಡು ಬಂದು ಆಪರೇಷನ್ ಮಾಡಿದ್ದಾನೆ, ಹಾರ್ಟ್ ಆಪರೇಷನ್. ಈಸ್ ಹಾರ್ಟ್ ಸ್ಪೆಷಲಿಸ್ಟ್. ಅವರ ತಂದೆದೊಂದು ಪೊಲೀಸ್ ಕಮಿಷನರ್ ಆಫೀಸ್ ಹಿಂದ್ಗಡೆ ಅವ್ರದ್ದು ತಂದೆದು ಪುರಾತನ ಕಾಲದ್ದು ಅವ್ರದ್ದು ಆಸ್ತಿ ಇದೆ. ಆಸ್ತಿನ ಅವರು ಮಕ್ಕಳಿಗೆ ಅಂದ್ರೆ ಇವ್ರಿಗೆ ಅಕ್ಕ ತಂಗಿದಿರಿಗೆ ಭಾಗ ಮಾಡ್ಕೊಡಕ್ಕೆ ಆಗ್ತಾನೆ ಇಲ್ಲ. ಈ ಸರ್ಕಾರ ನೋಡಿದ್ರೆ ನಾವು ಸಾಫ್ಟ್ವೇರ್ ಮಾಡಿದಿರಿ, ಈ ಖಾತಾ ಮಾಡಿದಿರಿ, ಆ ಖಾತಾ ಮಾಡಿದಿರಿ, ಓ ಖಾತಾ ಮಾಡಿದಿರಿ ಅಂತ ಆನೂ ಇಲ್ಲ ಓನೂ ಇಲ್ಲ. ಅಲಿತಾ ಇದ್ದಾರೆ ಅವರು. ನಮ್ ದೇಶಕ್ಕೆ ಬಂದು ಸೇವೆ ಮಾಡಬೇಕು ಅಂದವರಿಗೆ ಆ ತರ ಸಾಫ್ಟ್ವೇರೇ ಇಲ್ಲ. ನಾನು ಚೆಕ್ ಮಾಡಿದೆ ಕಾರ್ಪೊರೇಷನ್, ಆ ತರ ಸಾಫ್ಟ್ವೇರೇ ಇಲ್ಲ ಅಲ್ಲಿ. ಅವ್ರ ಗತಿ ಏನು ಅಂದ್ರೆ, ಈಗ ಬೆಂಗಳೂರಲ್ಲಿ ಅನಾಹುತಗಳು ಆಗ್ತಾ ಇದೆ ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ಅದರಿಂದ ಇಲ್ಲಿ ಬೆಂಗಳೂರಲ್ಲಿ ಅನುದಾನ ಇಲ್ಲದೆ ಕೊರತೆ ಆಗ್ತಾ ಇರುವಂತದ್ದನ್ನ, ಈ ಖಾತಾ ಬಗ್ಗೆ ನಾವು ಮೊನ್ನೆನೂ ಮಾತಾಡಿದ್ರಿ. ಈ ಖಾತಾ ಬಗ್ಗೆ ಈ ತರ ಕಾರ್ಪೊರೇಷನ್ ಅಲ್ಲಿ ಕಸ ತೆಗೆಯುವಂತದಕ್ಕೆ ಹಣ ಕೊಡ್ತಾ ಇಲ್ಲ. ಕಳೆದ 6-7 ತಿಂಗಳಿಂದ ಹಣ ಇಲ್ಲ. ಮತ್ತೆ 5 ಭಾಗ ಮಾಡಿದ್ದಾರೆ. 5 ಭಾಗದಲ್ಲೂ ಕೂಡ ಎಲ್ಲರೂ ಅರ್ಜಿಗಳು ಹಾಕಿದ್ದಾರೆ, ನಮ್ಗೆ ದುಡ್ಡು ಕೊಡಿ ಅಂತ. 500 ಕೋಟಿ 600 ಕೋಟಿ ಕೇಳಿದ್ದಾರೆ. ಒಬ್ಬರಿಗೂ ಒಂದು ನಯಾ ಪೈಸಾ ಅನುದಾನನೂ ಕೊಟ್ಟಿಲ್ಲ. ಈಗ ಅದೇನೋ ಬಾಂಡ್, ಗ್ರೀನ್ ಬಾಂಡ್ ಅಂತೆ, ಎಷ್ಟು 40,000 ಕೋಟಿ. 40,000 ಕೋಟಿ ಅದೇನಾದ್ರೂ ತಗೊಂಬಿಟ್ರೆ ಇಡೀ ಬೆಂಗಳೂರ ಮೇಲೆ ಚಪ್ಪಡಿ ಎಳ್ದಂಗೆ ಆಗೋಗ್ತದೆ. ತೀರ್ಸೋರು ಯಾರು? ಇವರು ಬಾಂಡ್ ಏನೋ ಮಾಡ್ಬಿಡ್ತಾರೆ, ತೀರ್ಸೋರು ಯಾರು ಮುಂದೆ? ನಮ್ಮ ಆದಾಯ ಎಷ್ಟು ಕಾರ್ಪೊರೇಷನ್ದು? 4,600 ಕೋಟಿ ವರ್ಷಕ್ಕೆ. 600-700 ಕೋಟಿ ಅಷ್ಟೇ ಬಂದಿರೋದು ಆದಾಯ. ಇವ್ರು ತಗೊಳೋದೆಷ್ಟು ಲೋನು? 40,000. ಯಾರ ತಲೆ ಮೇಲೆ ಚಪ್ಪಡಿ ಹಾಕಕ್ ಕೊಟ್ಟಿದ್ದೀರ ಬೆಂಗಳೂರು? ಅದರಿಂದ ಇವೆಲ್ಲ ಅನಾಹುತಗಳನ್ನ ನಾವು ನೋಡಿದ್ಮೇಲೆ, ಈ ಖಾತಾ ಇರ್ಬೋದು, ರಸ್ತೆಗಳಿರ್ಬೋದು, ಈಗ ನೀರು ಮಳೆ ಬೇಸಿಗೆ ಇವತ್ತು ಶುರುವಾಗ್ತಾ ಇದೆ. ಈಗಾಗಲೇ ಮಂತ್ರಿಗಳು ಸಭೆ ಕರಿಬೇಕಾಯ್ತು. ಅಂದ್ರೆ ಬೇಸಿಗೆಯಲ್ಲಿ ಏನೇನು ಓಸರಿ ಟ್ಯಾಂಕರ್ ಹಾವಳಿಗಳಿಂದ ದೊಡ್ಡ ಗಲಾಟೆ ಆಗಿತ್ತು, ದೊಡ್ಡ ಲಾಬಿ ಆಗಿ ದೊಡ್ಡ ಸ್ಟ್ರೈಕ್ ಎಲ್ಲ ಆಗಿತ್ತು. ಇವತ್ತು ಅದ್ರ ಬಗ್ಗೆ ಯಾರು ಗಮನನೇ ಹರಿಸ್ತಾ ಇಲ್ಲ.